ಆಪರೇಷನ್ ಸಿಂಧೂರ ಹೆಸರಲ್ಲಿ ಬಿಜೆಪಿಯ ರಾಜಕೀಯ ಹಾಗೂ ಅದರ ವಿರುದ್ಧ ವಿಪಕ್ಷದ ವಾಗ್ದಾಳಿಗಳು ನಿಲ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಈಗ ಮೋದಿ ಮತ್ತು ಮಮತಾ ನಡುವೆ ಈ ವಿಷಯವಾಗಿ ದಾಳಿ ಪ್ರತಿದಾಳಿ ನಡೆದಿದೆ. ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರನ್ನ ರಾಜಕೀಯಗೊಳಿಸುತ್ತಿದ್ದಾರೆ ಎಂಬ ಟೀಕೆಗಳನ್ನ ಈಗಾಗಲೇ ವಿಪಕ್ಷಗಳು ಮಾಡಿವೆ. ಅವರು ರಾಜಕೀಯ ಉದ್ದೇಶಗಳಿಗಾಗಿ ಸೈನ್ಯವನ್ನ ಬಳಸುತ್ತಿದ್ದಾರೆ ಅಂತಾನೂ ಟೀಕಿಸಲಾಗಿದೆ. ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಶುಕ್ರವಾರ ಪಶ್ಚಿಮ ಬಂಗಾಳದ ಅಲಿಪುರ ದ್ವಾರದಲ್ಲಿ ಸುಮಾರು 32 ನಿಮಿಷಗಳ ಕಾಲ ಭಾಷಣ ಮಾಡಿದ್ರು. ಅದರಲ್ಲಿ ಅವರು ಆಪರೇಷನ್ ಸಿಂಧೂರ್, ಪಾಕಿಸ್ತಾನ, ಮಮತಾ ಬ್ಯಾನರ್ಜಿ, ಮಮತಾ ಸರ್ಕಾರದ ಭ್ರಷ್ಟಾಚಾರ ಮತ್ತು ಕೇಂದ್ರದ ನೀತಿಗಳ ಬಗ್ಗೆ ಮಾತನಾಡಿದ್ರು. साथियों, यहाँ मुर्शिदाबाद में जो कुछ हुआ, मालदा में जो कुछ हुआ, वो यहाँ की सरकार की निर्ममता का उदाहरण है। दंगों में गरीब माताओं बहनों की जीवन भर की पूंजी राख कर दी गई। तुष्टीकरण के नाम पर गुंडागिर्दी को खुली छूट दे दी गई। जब सरकार चलाने वाले एक पार्टी के लोग, विधायक, कॉरपोरेटर ही लोगों के घरों को चिन्हित करके जलाते हैं और पुलिस तमाशा देखती है, तो उस भयावह स्थिति की कल्पना की जा सकती है। मैं बंगाल की भद्र जनता से पूछता हूं, क्या सरकारें ऐसे चलती हैं? यही भावेश्वर कर चलेगी? ಅದರ ನಂತರ ಮಮತಾ ಬ್ಯಾನರ್ಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಸಿಂಧೂರ ಪ್ರತಿಯೊಬ್ಬ ಮಹಿಳೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಸಿಂಧೂರವನ್ನ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಮಹಿಳೆಯರು ಅದನ್ನ ತಮ್ಮ ಗಂಡಂದರಿಗೆ ಅನ್ವಯಿಸ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಯಾವುದೇ ಟೀಕೆ ಮಾಡೋಕೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯನ್ನ ಗೌರವಿಸಬೇಕು. ಆದರೆ ಪ್ರಧಾನಿ ಮೋದಿ ಮಾತನಾಡ್ತಿರೋದು ನೋಡಿದ್ರೆ ಅವರು ಪ್ರತಿಯೊಬ್ಬ ಮಹಿಳೆಯ ಪತಿಯಂತೆ ಮಾತನಾಡ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಟೀಕಿಸಿದ್ದಾರೆ. ಅವರು ತಮ್ಮ ಪತ್ನಿಗೆ ಸಿಂಧೂರವನ್ನ ಯಾಕೆ ನೀಡೋದಿಲ್ಲ ಅಂತ ಅವರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ನಾನು ಮಾತಾಡೋಕೆ ಬಯಸೋದಿಲ್ಲ, ಆದರೆ ನೀವು ನನ್ನನ್ನ ಮಾತನಾಡುವಂತೆ ಮಾಡಿದ್ದೀರಿ ಅಂತ ಮಮತಾ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿ ಅವರಿಗೆ ಮುಖಾಮುಖಿ ಚರ್ಚೆಗೆ ಬರುವಂತೆ ಸವಾಲ್ ಹಾಕೋದಾಗೂ ಹೇಳಿದ್ದಾರೆ. पर्दा का पीछे में क्या है, इसका रिप्लाई कौन देंगे? तो आप एक काम कीजिए, एक दिन आपका इतना हिम्मत है तो एक टीवी का आसन में बैठिए, सरासरी प्रधानमंत्री का और हम का लड़ाई होगा। आपको जो जो सब्जेक्ट है आप टेलीप्रॉम्प्टर भी ले आ सकता है, लेकिन स्पॉन्टेनियस क्वेश्चन को स्पॉन्टेनियस रिप्लाई देना चाहिए। जुमलाबाजी से कभी ये लोग नहीं हटेंगे और बंगाल कभी बीजेपी का हक में नहीं जाएगा। अभी तो आप गांधी जी को भी ऐसा सम्मान नहीं करते हो, अब देश को सम्मान कैसे करेंगे? सब प्रोजेक्ट आपका नाम पे क्यों? ರಾಜಸ್ಥಾನ, ಬಾಂಗ್ಲಾದೇಶ ಮತ್ತು ಇತರ ಸ್ಥಳಗಳಲ್ಲಿ ನಡೆದ ಘಟನೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಬಂಗಾಳದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಲಾಗ್ತಿದೆ ಅಂತ ಹೇಳಿದ್ದಾರೆ. ನೀವು ಸೈನ್ಯಕ್ಕಾಗಿ ಒಂದು ಯೋಜನೆಯನ್ನ ಯಾಕೆ ಪ್ರಾರಂಭ ಮಾಡಬಾರದು? ನೀವು ಕೇವಲ ಪ್ರಚಾರವನ್ನ ಬಯಸ್ತೀರಿ ಅಂತ ಟೀಕಿಸಿದ್ದಾರೆ. ನಾವು ಆಪರೇಷನ್ ಬಾಂಗ್ಲಾಗೆ ಸಿದ್ಧರಿದ್ದೇವೆ. ನಾಳೆನೇ ಚುನಾವಣೆ ನಡೀಲಿ, ಯಾರು ಗೆಲ್ತಾರೆ ಅಂತ ನಾವು ನೋಡ್ತೀವಿ ಅಂತ ಸವಾಲೆಸೆದಿದ್ದಾರೆ. मोदी जी को ये बात शोभा नहीं होता, शोभा नहीं पाता। उन्होंने देश का प्रधानमंत्री है, बीजेपी का भी है, लेकिन उन्होंने बंगाल में आके ऑपरेशन सिंदूर किया, ऐसा ऑपरेशन बंगाल करेगा, इसका मतलब टेररिस्ट का साथ और बंगाल का मिट्टी को मिला दिया, बंगाल का मिट्टी का इज्जत को मिला दिया, बंगाल का माँ बहन का सम्मान को मिला दिया। क्या सोचता है उन्होंने कि जो भी मर्जी वो कर सकता है, जो भी मर्जी बदल सकता है। हम देश को सम्मान करते हैं, लेकिन आत्मसम्मान विसर्जन नहीं करता है। हमारा पार्टी का एमपी भी आज देश के लिए बाहर में जाके, विदेश में जाके चिल्लाता है, और उन्होंने आके बंगाल में आके बंगाल को गाली देते हैं, बंगाल को सम्मान को गाली देता है, बंगाल को इज्जत लेके खेल कूद करते हैं, और ऑपरेशन सिंदूर का ऑपरेशन बंगाल करेगा। इतना हिम्मत है तो काल इलेक्शन करके करिए, हम तैयार है। सब एजेंसी तो उनका हक में है। उन्होंने करप्शन का बात किया है, पहले उनको पूछिए आपका करप्शन क्या है।
ಮೋದಿ ಸರ್ಕಾರ ಜೂನ್ 9ರಿಂದ ಪ್ರತಿ ಮನೆಗೆ ಸಿಂಧೂರವನ್ನು ತಲುಪಿಸಲಿದೆ. ಅಂದ್ರೆ ಮಹಿಳೆಯರಿಗೆ ಸಿಂಧೂರವನ್ನು ನೀಡಲಾಗುತ್ತೆ. ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಕಾರ್ಯಕರ್ತರು ಹೋಗಿ ಮಹಿಳೆಯರಿಗೆ ಸಿಂಧೂರವನ್ನು ಉಡುಗೊರೆಯಾಗಿ ನೀಡ್ತಾರೆ. ಜೂನ್ 9ರಂದು ಪ್ರಧಾನಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಆಗಿದೆ. ಅಂದ್ರೆ ಮೋದಿ 3.0 ಪ್ರಾರಂಭದ ದಿನ. ತಮ್ಮ ಭಾಷಣದಲ್ಲಿ ಮೋದಿ ಪಾಕಿಸ್ತಾನದ ಮೇಲೆ 3 ಬಾರಿ ದಾಳಿ ಮಾಡಿದ್ದೇವೆ ಅಂತ ಹೇಳಿದ್ರು. ಈಗ ಭಯೋತ್ಪಾದಕ ದಾಳಿ ನಡೆದರೆ ಅವರು ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಅವರು ಪಶ್ಚಿಮ ಬಂಗಾಳದ ಟಿಎಂಸಿ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸಿದ್ರು. ಮುರ್ಷಿದಾಬಾದ್ ಮತ್ತು ಮಾಲ್ಡಾದಲ್ಲಿ ಏನೇ ನಡೆದ್ರೂ ಅದು ಇಲ್ಲಿನ ಸರ್ಕಾರದ ಕ್ರೌರ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ರು. ಬಡ ತಾಯಂದರು ಮತ್ತು ಸಹೋದರಿಯರ ಜೀವ ಉಳಿಸಬೇಕಾದವರು ಗಲಭೆಗೆ ಕಾರಣರಾದ್ರು, ಗೂಂಡಾಗಿರಿಗೆ ಅವಕಾಶ ನೀಡಲಾಯಿತು ಅಂತ ಹೇಳಿದ್ರು. ಸರ್ಕಾರವನ್ನ ನಡೆಸುತ್ತಿರುವ ಪಕ್ಷದ ಜನ, ಶಾಸಕರು ಮತ್ತು ಕಾರ್ಪೊರೇಟರ್ಗಳು ಜನರ ಮನೆಗಳನ್ನ ಗುರುತಿಸಿ ಸುಟ್ಟು ಹಾಕಿದ್ದಾರೆ ಅಂತ ಆರೋಪಿಸಿದ್ರು. ಬಂಗಾಳದ ಜನರ ಮೇಲಿನ ಈ ದೌರ್ಜನ್ಯಗಳು ಇಲ್ಲಿನ ಕ್ರೂರ ಸರ್ಕಾರಕ್ಕೆ ಮುಖ್ಯವಲ್ಲ. ಇಲ್ಲಿ ನ್ಯಾಯಾಲಯ ಪ್ರತಿಯೊಂದು ವಿಷಯದಲ್ಲೂ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ನ್ಯಾಯಾಲಯದ ಹಸ್ತಕ್ಷೇಪವಿಲ್ಲದೆ ಯಾವುದೇ ವಿಷಯ ಬಗೆಹರಿಯೋದಿಲ್ಲ ಅಂತ ಹೇಳಿದ್ರು. ಬಂಗಾಳದ ಜನ ಟಿಎಂಸಿ ಸರ್ಕಾರದ ವ್ಯವಸ್ಥೆಯನ್ನ ಇನ್ಮುಂದೆ ನಂಬೋದಿಲ್ಲ. ನೀತಿ ಆಯೋಗದ ಸಭೆಯಲ್ಲಿ ಬಂಗಾಳ ಸರ್ಕಾರ ಹಾಜರಿರಲಿಲ್ಲ ಅನ್ನೋದು ವಿಷಾದದ ಸಂಗತಿ ಅಂತ ಹೇಳಿದ್ರು. ಟಿಎಂಸಿ ದಿನದ 24 ಗಂಟೆಗಳ ಕಾಲ ರಾಜಕೀಯ ಮಾಡೋಕೆ ಮಾತ್ರ ಬಯಸತ್ತೆ ಮತ್ತು ಬೇರೇನನ್ನೂ ಮಾಡೋದಿಲ್ಲ. ಪಶ್ಚಿಮ ಬಂಗಾಳದ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿ ಅವರ ಆದ್ಯತೆ ಅಲ್ಲ ಅಂತ ಟೀಕಿಸಿದ್ರು. ಇಲ್ಲಿ ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ಯೋಜನೆಗಳು ಪೂರ್ಣಗೊಳ್ತಿಲ್ಲ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ಪಶ್ಚಿಮ ಬಂಗಾಳದ ಹಳ್ಳಿಗಳಿಗೆ 4000 ಕಿಲೋಮೀಟರ್ ರಸ್ತೆಗಳನ್ನು ಅನುಮೋದಿಸಲಾಗಿದೆ. ಇದನ್ನ ಕಳೆದ ವರ್ಷದ ಒಳಗೆ ಪೂರ್ಣಗೊಳಿಸಬೇಕಿತ್ತು. 4000 ಕಿಲೋಮೀಟರ್ಗಳು ಹೋಗ್ಲಿ, ಇಲ್ಲಿ 400 ಕಿಲೋಮೀಟರ್ ರಸ್ತೆಗಳನ್ನು ಕೂಡ ನಿರ್ಮಿಸಲಾಗಿಲ್ಲ ಅಂತ ಹೇಳಿದ್ರು. ಮೂಲಸೌಕರ್ಯ ಕೆಲಸ ಸೌಲಭ್ಯಗಳು ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ 16 ದೊಡ್ಡ ಮೂಲಸೌಕರ್ಯ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ. ಇವು 90,000 ಕೋಟಿಗಳಿಗಿಂತ ಹೆಚ್ಚು ಮೌಲ್ಯದ ಯೋಜನೆಗಳಾಗಿದೆ ಅಂತ ಹೇಳಿದ್ರು. ಇದು ಪಶ್ಚಿಮ ಬಂಗಾಳದ ಜನರಿಗೆ ಮಾಡಿದ ದೊಡ್ಡ ದ್ರೋಹ ಅಂತ ಪ್ರಧಾನಿ ಹೇಳಿದ್ರು. ಇನ್ನೊಂದು ಕಡೆ ಪ್ರಧಾನಿ ಮೋದಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಪೂಂಚ್ಗೆ ಭೇಟಿ ನೀಡಿದ್ದರ ಬಗ್ಗೆ ಹೇಳಿರುವ ಅವರು, ಅಲ್ಲಿ 4 ಮಕ್ಕಳು ಸೇರಿದಂತೆ 14 ಜನ ಪಾಕಿಸ್ತಾನದ ಗುಂಡಿನ ದಾಳಿಯಲ್ಲಿ ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಎಷ್ಟೋ ಜನ ಗಾಯಗೊಂಡಿದ್ದಾರೆ. ಈ ಹಠಾತ್ ದಾಳಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಭಾರೀ ವಿನಾಶವನ್ನು ಉಂಟು ಮಾಡಿದೆ. ನೂರಾರು ಮನೆಗಳು, ಅಂಗಡಿಗಳು, ಶಾಲೆಗಳು ಮತ್ತು ಧಾರ್ಮಿಕ ಸ್ಥಳಗಳು ಸಂಪೂರ್ಣವಾಗಿ ನಾಶವಾಗಿವೆ. ಅನೇಕರ ವರ್ಷಗಳ ಕಠಿಣ ಪರಿಶ್ರಮ ಒಂದೇ ಹೊಡೆತದಲ್ಲಿ ವ್ಯರ್ಥವಾಗಿದೆ ಅಂತ ಬರೆದಿದ್ದಾರೆ. ಪೂಂಚ್ ಮತ್ತು ಗಡಿಯ ಇತರ ಪ್ರದೇಶಗಳಲ್ಲಿ ಜನ ದಶಕಗಳಿಂದ ಶಾಂತಿ ಮತ್ತು ಸಹೋದರತ್ವದಿಂದ ಬದುಕ್ತಿದ್ದಾರೆ. ಈಗ ಅವರು ಈ ತೀವ್ರ ಬಿಕ್ಕಟ್ಟನ್ನು ಎದುರಿಸುತ್ತಿರುವಾಗ ಅವರ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರ ಜೀವನವನ್ನು ಮರಳಿ ಕಟ್ಟಲು ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸೋದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿದ್ದಾರೆ. ಪೂಂಚ್ ಮತ್ತು ಪಾಕಿಸ್ತಾನದ ಗುಂಡಿನ ದಾಳಿಯಿಂದ ಹಾನಿಗೊಳಗಾದ ಇತರ ಪ್ರದೇಶಗಳಿಗೆ ಉದಾರ ಪರಿಹಾರ ಮತ್ತು ಪುನರ್ವಸತಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತೆ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಅವರ ಒತ್ತಾಯಗಳು, ಅವರ ಕಳಕಳಿ ಮೋದಿ ಅವರಿಗೆ ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ಹೆಸರಿನ ಮೋದಿ ರಾಜಕೀಯ ಇನ್ನೂ ಜೋರಾಗುವ ಹಾಗೆ ಕಾಣಿಸುತ್ತೆ. ಮುಂದಿನ ವರ್ಷ ಬಂಗಾಳದಲ್ಲಿ ಚುನಾವಣೆಗಳಿವೆ. ಈ ವರ್ಷ ಬಿಹಾರದಲ್ಲಿ ಚುನಾವಣೆ ಇದೆ. ಹಾಗಾಗಿ ಕ್ರಮೇಣ ಆಪರೇಷನ್ ಸಿಂಧೂರ್ ಹೆಸರಿನ ರಾಜಕೀಯ ಹೆಚ್ಚಾಗೋದನ್ನ ನಾವೆಲ್ಲ ನೋಡ್ಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.